ದೇವರು ಯಾವತ್ತೂ ಕೇಡಿಗೆ ಕಾರಣನಲ್ಲ. ದೇವರು ಯಾವತ್ತೂ ಗಲಿಬಿಲಿಗೆ ಕಾರಣನಲ್ಲ. ದೇವರು ಯಾವತ್ತೂ ಅಸಮಾಧಾನಕ್ಕೆ ಕಾರಣನಲ್ಲ. ದೇವರು ಯಾವತ್ತೂ ರೋಗಕ್ಕೆ ಕಾರಣವಲ್ಲ. ದೇವರು ಮೊದಲಾಗಿ ಆತನು ಹೇಳಿಬಿಟ್ಟಿದ್ದಾನೆ. ಅದರ ಕುರಿತಾಗಿ ಇವತ್ತು ನಾವು ದೇವರ ವಾಕ್ಯದಲ್ಲಿ ಇವತ್ತು ನಾವು ಓದುವುದಾದರೆ ಬಹಳ ಸುಂದರವಾಗಿ ಅಲ್ಲಿ ನಾವು ಓದುವರಾಗಿದ್ದೇವೆ. ದೇವರು ತನ್ನ ಕುರಿತಾಗಿ ಆತನು ಹೇಳಿಕೊಳ್ಳುತ್ತಾನೆ. ಏನಂತಂದರೆ ಯೆಶಾಯ ಪ್ರವಾದನೆ ಪುಸ್ತಕ 59ನೇ ಅಧ್ಯಾಯ 1 ಮತ್ತು 2ನೇ ವಚನಗಳಲ್ಲಿ ನಾವು ಓದಿಕೊಳ್ಳುವುದಾದರೆ ಅಲ್ಲಿ ಇಗೋ ಯೆಹೋವನ ಹಸ್ತವು ರಕ್ಷಿಸಲಾರದಂತೆ ಮೂಟುಗೈಯಲ್ಲ, ಆತನ ಕಿವಿಯು ಕೇಳಲಾರದ ಹಾಗೆ ಕಿವುಡಲ್ಲ, ಆದರೆ ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿದೆ, ನಿಮ್ಮ ಪಾಪಗಳೇ ಆತನನ್ನು ಕೇಳಲಾರದ ಹಾಗೆ ಆತನ ಮುಖಕ್ಕೆ ಅಡ್ಡವಾಗಲ್ಪಟ್ಟಿದೆ. ಇಲ್ಲಿ ನಾವು ಕಾಣುತ್ತೇವೆ ದೇವರು ಇವತ್ತು ಆತನು ನಮ್ಮನ್ನು ರಕ್ಷಿಸಿದ ಹಾಗೆ, ನಮ್ಮನ್ನು ರಕ್ಷಣೆಗೆ ನಡೆಯ ಹಾಗೆ ಆತನು ಮೂಟುಗೈಯುಳ್ಳ ದೇವರು ಅಲ್ಲ. ಆತನು ಕೇಳದ ಹಾಗೆ ಕಿವುಡಲ್ಲ. ಆತನು ಕೇಳುವ ದೇವರು, ಸಹಾಯ ಮಾಡುವ ದೇವರು, ನಮ್ಮನ್ನು ಎಲ್ಲ ವಿಧಗಳಿಂದ ನಮ್ಮನ್ನು ಮೇಲಕ್ಕೆತ್ತುವಂಥ ದೇವರಾಗಿದ್ದಾನೆ. ಆದಾಗ್ಯೂ ನಮಗೆ ಒಂದು ಪರಿಪೂರ್ಣತೆ, ಬಿಡುಗಡೆ, ಪರಿಪೂರ್ಣತೆ, ಒಂದು ರಕ್ಷಣೆ ಬರೋದಕ್ಕೆ ಕಾರಣ ಅಲ್ಲಿ ನಾವು ನೋಡ್ತೇವೆ. ನೀವು ನಿಮ್ಮ ಅಪರಾಧಗಳೇ ದೇವರಿಂದ ಇವತ್ತು ನಾವು ದೂರವಿರುವ ಹಾಗೆ ಅದು ಮಾಡಲ್ಪಟ್ಟಿದೆ. ಇವತ್ತು ಆ ಅಪರಾಧಗಳೇ ನಮ್ಮನ್ನು ದೇವರಿಂದ ಅಗಲಿಸುವಂಥದ್ದನ್ನು ನಮ್ಮನ್ನು ನಡೆಸಲ್ಪಡ್ತಾ ಇದೆ. ನಮ್ಮ ಪಾಪಗಳೇ ಆತನು ಕೇಳದ ಹಾಗೆ ಆತನ ಮುಖಕ್ಕೆ ಅಡ್ಡಿಯಾಗಲ್ಪಟ್ಟಂಥ ಗೋಡೆ ಪಟ್ಟಿದೆ ಎಂಬುದಾಗಿ ನಾವು ಕಾಣುವರಾಗಿದ್ದೇವೆ. ನಮ್ಮ ಅಪರಾಧಗಳ ನಿಮಿತ್ತ, ಮನುಷ್ಯರಾಗಿರುವ ನಮ್ಮ ಪಾಪಗಳ ನಿಮಿತ್ತವೇ ಅನೇಕ ಘಟನೆಗಳು ನಡೆಯಲ್ಪಡುತ್ತದೆ ಎಂಬುದನ್ನು ನಾವು ಮುಂದಿನ ಸಂಗತಿಗಳನ್ನು ಧ್ಯಾನಿಸಲಿಕ್ಕಾಗಿ ನಾವಿದ್ದೇವೆ. ದೇವರಿಗೆ ಸ್ತೋತ್ರ. ದೇವರು ಆತನು ಹೇಳ್ತಾನೆ, ಧರ್ಮೋಪದೇಶ ಕಾಂಡ 30ನೇ ಅಧ್ಯಾಯ 19ನೇ ವಚನದಲ್ಲಿ ದೇವರು ತನ್ನ ಕುರಿತಾಗಿ ಆತನು ಹೇಳುವಂಥ ಮಾತನ್ನು ಆತನು ಹೇಳ್ತಾನೆ. ಏನಂತಂದರೆ, ನಾನು ಜೀವ ಮರಣಗಳನ್ನು, ಆಶೀರ್ವಾದ ಶಾಪಗಳನ್ನು ಈಗ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇದಕ್ಕೆ ಭೂಮಿ ಆಕಾಶಗಳು ಸಾಕ್ಷಿಯಾಗಿರಲಿ. ಆದದರಿಂದ ನೀವು ನಿಮ್ಮ ನಿಮ್ಮ ಸಂತತಿಯವರು ಬದುಕಿಕೊಳ್ಳುವಂತೆ ಜೀವವನ್ನೇ ಆದುಕೊಳ್ಳಿರಿ. ನೀವು ನಿಮ್ಮ ಸಂತತಿಯವರು ಬದುಕಿಕೊಳ್ಳುವ ಹಾಗೆ ಜೀವವನ್ನೇ ನೀವು ಆದುಕೊಳ್ಳಿರಿ, ಆರಿಸಿಕೊಳ್ಳಿರಿ ಎಂಬುದಾಗಿ ದೇವರ ವಾಕ್ಯವು ಹೇಳಲ್ಪಡುತ್ತದೆ. ದೇವರಿಗೆ ಸ್ತೋತ್ರ. ಅದ್ಭುತವಾದಂಥ ಮಾತು. ದೇವರು ಮನುಷ್ಯರಾಗಿರುವಂಥ ನಮಗೆ ವ್ಯಥೆ ಪಡದ ಹಾಗೆ ನಾವು ಜೀವಿಸುವುದಕ್ಕಾಗಿ ನಮ್ಮ ಮುಂದೆ ಆತನು ಇಟ್ಟಿದ್ದಾನೆ. ಜೀವವನ್ನು ಮರಣವನ್ನು ನಮಗೆ ಎದುರಿಗೆ ಆತನು ಇಟ್ಟಿದ್ದಾನೆ. ಇವತ್ತು ಶಾಪವನ್ನು, ಇವತ್ತು ಆಶೀರ್ವಾದವನ್ನು, ಇವೆರಡನ್ನು ನಮ್ಮ ಮುಂದೆ ಇಟ್ಟಿದ್ದಾನೆ. ಇದನ್ನು ಚಾಯ್ಸ್ ಮಾಡಿಕೊಳ್ಳುವಂಥದ್ದು, ಇದನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು ಮನುಷ್ಯರಾಗಿರುವ ನಮ್ಮ ಕೈಯಲ್ಲಿದೆ. ಇವತ್ತು ನಮಗೆ ಶಾಪ ಬೇಕಾ? ಇವತ್ತು ನಮಗೆ ಆಶೀರ್ವಾದ ಬೇಕಾ? ಇವತ್ತು ಜೀವದಲ್ಲಿ ಜೀವಿಸಬೇಕಾ? ಮರಣಕ್ಕೆ ನಾವು ನಡೆಯಬೇಕಾ? ಇವತ್ತು ನಾವು ನರಕಕ್ಕೆ ಪಾತ್ರರಾಗಬೇಕಾ? ಇವತ್ತು ಪರಲೋಕಕ್ಕೆ ಬಾಧ್ಯಸ್ಥರಾಗಬೇಕಪ್ಪ? ಈ ಐಕ್ಯತೆ ಮನುಷ್ಯರಾಗಿರುವ ನಮ್ಮ ಮುಂದೆ ದೇವರು ಬಿಟ್ಟಿದ್ದಾನೆ. ದೇವರು ಯಾರನ್ನು ಬಲಾತ್ಕಾರವಾಗಿ, ಒತ್ತಾಯವಾಗಿ ಯಾರನ್ನು ಆತನು ಮಾಡುವುದಿಲ್ಲ. ದೇವರಿಗೆ ಸ್ತೋತ್ರ. ಯಾಕಂದ್ರೆ ಆದಿ ಕಾಂಡದಲ್ಲಿ ನಾವು ನೋಡ್ತೇವೆ, ಮನುಷ್ಯನು ತನ್ನ ಸ್ವರೂಪದಲ್ಲಿ, ತನ್ನ ಹೋಲಿಕೆ ಹಾಗೆ ಆತನು ಉಂಟು ಮಾಡಿ ಆತನನ್ನು ಎದೇನ್ ತೋಟದಲ್ಲಿ ಆತನು ಇಟ್ಟನು. ಈಗ ನಾವು ನೋಡ್ತೇವೆ, ಜೀವ ವೃಕ್ಷದ ಹಣ್ಣುಗಳನ್ನು ಇಡುವಂತಹ ಎದೇನ್ ತೋಟದಲ್ಲಿ ಇಟ್ಟು ಇದನ್ನು ತಿನ್ನಲು ಬಾರದು, ಮುಟ್ಟಲು ಬಾರದು ಎಂಬುದಾಗಿ ಅದನ್ನು ಹೇಳಿದನು. ಆದರೆ ಮನುಷ್ಯನೇ ಅದನ್ನು ಆಯ್ಕೆ ಮಾಡಿ ತನ್ನ ದುರಾಸೆ, ತನ್ನ ಆಸೆಯ ನಿಮಿತ್ತವಾಗಿ ಆಯ್ಕೆ ಮಾಡಿಕೊಂಡು ಇವತ್ತು ನರಕಕ್ಕೆ ಅಥವಾ ಇವತ್ತು ಶಾಪಕ್ಕೆ, ಈ ಭೂಮಿಗೆ, ತನಗೆ, ಭೂಮಿಗೆ, ವಂಶಕ್ಕೆ, ಜನಾಂಗಕ್ಕೆ ನಿರಂತರವೂ ಇವತ್ತು ಅಪರಾಧಿ ಆಗಲ್ಪಡುವ ಹಾಗೆ ಮಾಡಲ್ಪಟ್ಟಂಥ ಸಂಗತಿಗಳನ್ನು ನಾವು ಧ್ಯಾನಿಸ್ತಾ ಇದ್ದೇವೆ. ಹಾಗೆಯೇ ಆದಾಮ್ ಅವರ ಮುಂದೆ ಇಟ್ಟಂಥ ದೇವರು ಇವತ್ತು ನನಗೂ ನಮ್ಮ ಮುಂದೆ ಆತನು ಜೀವವನ್ನು, ಮರಣವನ್ನು ಇವತ್ತು ನಮ್ಮ ಎದುರಿಗೆ ಇಟ್ಟಿದ್ದಾನೆ.